Hello everyone, you are watching Knowledge for 21st Century YouTube channel and this is P.chaitra. Let's see the thought for the day. Bad attitude is like a flat tire. You won't go anywhere till you change it. ಒಂದು ಕೆಟ್ಟ ವರ್ತನೆ, ಒಂದು ಕೆಟ್ಟ ನಡವಳಿಕೆ ಅನ್ನೋದು ಒಂದು ಸಾದಾ ಸಿದ್ಧವಾಗಿರ್ತಕ್ಕಂಥ ಫ್ಲ್ಯಾಟ್ ಆಗಿರ್ತಕ್ಕಂಥ ಅಂದ್ರೇನು ಟಯರ್ ಥರ. ಟಯರು ಹೇಗಿರಬೇಕು, ಒಂದು ವೆಹಿಕಲ್ ಮೂವ್ ಆಗಬೇಕು ಅಂದರೆ ರೌಂಡ್ ಆಗಿರಬೇಕಲ್ವಾ. ಅದ್ರ ಬದಲಾಗಿ ಒಂದು ಚಪ್ಪಟೆ ಆಕಾರದ ಟಯರ್ ಇದ್ದರೆ ನಾವು ಆ ಒಂದು ಟಯರ್ನ ಹಾಕಿ ಗಾಡಿನ ಮೂವ್ ಮಾಡೋಕ್ಕಾಗುತ್ತಾ? ಇಲ್ಲ. ಸೊ ಹಾಗಾಗಿ ಈ ಒಂದು ಬ್ಯಾಡ್ ಆ್ಯಟಿಟ್ಯೂಡ್ ಅನ್ನೋದನ್ನು ನಾವು ನಮ್ಮ ಜೀವನದಿಂದ ತೆಗೆದಾಕಿದಾಗ ಮಾತ್ರನೇ ನಾವು ರೌಂಡ್ ಆಗಿರೋ ಟಯರ್ ಅಂದರೆ ಒಳ್ಳೆ ಆ್ಯಟಿಟ್ಯೂಡ್ನ ನಮ್ಮಲ್ಲಿ ಸೇರಿಸ್ಕೊಂಡಾಗ ನಮ್ಮ ಒಂದು ಜೀವನ ಅನ್ನೋ ಒಂದು ಬಂಡಿನ ನಡೆಸಿ ನಾವು ಎಲ್ಲಿಗೆ ಬೇಕಾದರೂ ಸಾಗಬಹುದು ಅನ್ನೋದು ಈ ಒಂದು ಥಾಟ್ನ ಅರ್ಥ ಆಗಿದೆ. ಇವತ್ತಿನ ಕ್ಲಾಸಲ್ಲಿ ನಾವು ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅದನ್ನು UNFCCC ಅಂತ ಹೇಳ್ತೀವಿ. ಸೊ ಈ ಒಂದು ಟಾಪಿಕ್ ಬಗ್ಗೆ ನಾವಿವತ್ತು ನೋಡ್ತಾ ಇದ್ದೀವಿ. ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಲೆಟ್ಸ್ ಲರ್ನ್ ಟುಗೆದರ್ ವಿತ್ ಚೈತ್ರ ಆ್ಯಂಡ್ ಪವಿತ್ರ. ಓಕೆ, UNFCCC ಇದು ಏನು ಅಂತಂದರೆ ಆ ಒಂದು ಹೆಸರಲ್ಲೇ ನಿಮ್ಗೆ ಗೊತ್ತಾಗ್ತಿದೆ. ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆಯ ಎಲ್ಲ ರಾಷ್ಟ್ರಗಳು ಕ್ಲೈಮೇಟ್ ಚೇಂಜ್ ಬಗ್ಗೆ ಅಂದ್ರೇನು, ಬದಲಾಗ್ತಾ ಇರ್ತಕ್ಕಂಥ ಹವಾಮಾನ ಅಥವಾ ವಾತಾವರಣಕ್ಕೆ ಪಟ್ಟಂತೆ ನಾವು ಏನು ಕಾರ್ಯಗಳನ್ನ ಮಾಡಬೇಕು ಅವುಗಳನ್ನು ಕುರಿತು ಚರ್ಚಿಸಿ ಅವುಗಳಿಗೆ ಒಂದು ಚೌಕಟ್ಟು ಅಂತ ಒಂದು ರೂಪಿಸಿ ಅದಕ್ಕೆ ಒಂದು ಉತ್ತಮವಾಗಿರೋ ಫ್ರೇಮ್ವರ್ಕ್ನ ರೂಪಿಸಿ ನಾವೆಲ್ಲ ಅಲ್ಲಿ ಒಟ್ಟಿಗೆ ಸೇರಿಕೊಂಡು ಈ ಬದಲಾಗ್ತಾ ಇರ್ತಕ್ಕಂಥ ವಾತಾವರಣಕ್ಕೆ ನಾವು ಯಾವ್ಯಾವ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲಿ ಒಂದುಗೂಡಿ ಡಿಸ್ಕಸ್ ಮಾಡಿ ಕೆಲವೊಂದು ಆ್ಯಕ್ಷನ್ಸ್ನ ತಗೊಳ್ತಾರಲ್ವಾ. ಸೊ ಈ ಒಂದು ಕಾನ್ಫರೆನ್ಸ್ ಅಂತ ಅಂದ್ಕೊಳ್ಳಿ ನೀವು, ಓಕೆನಾ. ಅದು ಯಾರು ಮಾಡ್ತಾ ಇರೋದು? ಯುನೈಟೆಡ್ ನೇಷನ್ಸ್, ವಿಶ್ವಸಂಸ್ಥೆಯ ರಾಷ್ಟ್ರಗಳು ಇಲ್ಲಿ ಸೇರಿದ್ವು. ಸೊ ಅಲ್ಲಿ ಅವರು ಕ್ಲೈಮೇಟ್ ಚೇಂಜ್, ಬದಲಾಗ್ತಾ ಇರ್ತಕ್ಕಂಥ ವಾತಾವರಣಕ್ಕೆ ಸಂಬಂಧಪಟ್ಟಾಗೆ ಅದನ್ನು ಉತ್ತಮಪಡಿಸೋದಕ್ಕೆ ಏನೇನೆಲ್ಲ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರು ಆ ಒಂದು ಸಮಿತಿನಲ್ಲಿ ಕೂತು ಚರ್ಚಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ. UNFCCC ಅಂದ್ರೇನು? ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನೋದು ನಿಮಗೆ ಫುಲ್ ಫಾರ್ಮ್ ನೆನಪಿರಬೇಕು, ಓಕೆನಾ. ದ UNFCCC was signed at the 1992 Earth Summit in Rio de Janeiro, Brazil. ಹೇಳಿದೆ ಎಲ್ಲ ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೆಲ್ಲ ಸೇರಿಬಿಟ್ಟು ಒಂದು ಚರ್ಚೆಯನ್ನು ಮಾಡಿ ಅಲ್ಲಿ ಏನು ನಾವು ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತಾರೆ ಅಂತ ಹೇಳಿದೆ ಅಲ್ವಾ. ಸೊ ಈ ರೀತಿ ಅವರು ಡಿಸ್ಕಸ್ ಮಾಡಿ ಆ ಒಂದು ಕನ್ವೆನ್ಷನ್ಗೆ ಒಪ್ಪಂದವನ್ನು ಸಹಿ ಮಾಡ್ತಾರೆ. ಎಷ್ಟರಲ್ಲಿ? 1992ರಲ್ಲಿ, 1992ನಲ್ಲಿ. ಎಲ್ಲಿ ನಡೀತು ಈ ಒಂದು ಸಭೆ ಅಂತ ನೋಡೋದಾದರೆ ನಾವು ರಿಯೋ ಡಿ ಜನಾರಿಯೋ, ಬ್ರೆಜಿಲ್ನ ರಿಯೋ ಡಿ ಜನಾರಿಯೋ ಅನ್ನೋ ಒಂದು ಸ್ಥಳದಲ್ಲಿ 1992ರಲ್ಲಿ ನಡೆದಂತಹ ಅರ್ತ್ ಸಮಿಟಲ್ಲಿ ಈ ಒಂದು UNFCCC ಸೈನ್ ಮಾಡಲ್ಪಡುತ್ತೆ. Signed in 1992, the United Nations Framework Convention on Climate Change, that is UNFCCC, is the foundational treaty that has provided a basis for international climate negotiations since it was established, including landmark agreements such as the Kyoto Protocol in 1997 and the Paris Agreement in 2005. ನೋಡಿ, UNFCCC ಅನ್ನೋದು ಯಾವುದಕ್ಕೆ ಒಂದು ಫೌಂಡೇಶನಲ್ ಟ್ರೀಟಿ ಆಗಿದೆ ಅಂದರೆ ಕ್ಲೈಮೇಟ್ ನೆಗೋಸಿಯೇಷನ್ಸ್ನ ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡೋದನ್ನು ನಾವು ನೋಡ್ತೀವಿ. ಕ್ಲೈಮೇಟ್ಗೆ ಸಂಬಂಧಪಟ್ಟಾಗೆ ಮಾತುಕತೆಗಳಾಗಿರಬಹುದು, ನಾವು ಏನು ಕೆಲಸಗಳನ್ನ ಮಾಡಬೇಕು, ಹೇಗೆ ನಮ್ಮ ವಾತಾವರಣನ ಪರಿಸರನ ಸಂರಕ್ಷಿಸಬೇಕು, ಸುರಕ್ಷಿಸಬೇಕು, ಜೊತೆಗೆ ವಾತಾವರಣ ಬದಲಾವಣೆಯಿಂದ ಆಗ್ತಾ ಇರ್ತಕ್ಕಂಥ ಪರಿಣಾಮಗಳನ್ನ ಹೇಗೆ ನಾವು ತಡೆಗಟ್ಟಬೇಕು ಅಂತ ಈ ರೀತಿಯ ಎಲ್ಲ ಒಂದು ಮಾತುಕತೆಗಳು ಅಲ್ಲಿ ನಡೆಯುತ್ತೆ. ಯಾವ ಲೆವೆಲಲ್ಲಿ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತೆ. ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಲೈಮೇಟ್ಗೆ ಸಂಬಂಧಿಸಿದಾಗೆ ನೆಗೋಸಿಯೇಷನ್ಸ್ ಮಾಡೋದಕ್ಕೆ ಒಂದು ಫೌಂಡೇಶನಲ್ ಟ್ರೀಟಿ UNFCCC ಆಗಿದೆ. ಅಂದ್ರೇನು? ಒಂದು ಮೂಲ ಒಂದು ಒಪ್ಪಂದ
UNFCCC ಅನ್ನೋದು ಕ್ಲೈಮೇಟ್ಗೆ ಸಂಬಂಧಿಸಿದಂಥ ಅಂತಾರಾಷ್ಟ್ರೀಯ ಒಪ್ಪಂದ ಅಂತ ನಾವಿಲ್ಲಿ ಹೇಳ್ಬೋದು. ಅದ್ರ ಜೊತೆಗೆ ಈ UNFCCC ಜೊತೆಗೆ ನಾವು ನೋಡೋದಾದರೆ ಅದರಿಂದ ಆದಂತಹ ಕೆಲವು ಮೈಲಿಗಲ್ಲುಗಳು ನೋಡೋದಾದರೆ ಕ್ಯೋಟೋ ಪ್ರೋಟೋಕಾಲ್ 1997ರಲ್ಲಿ ಆಗಿದ್ದನ್ನು ನೋಡ್ತೀವಿ. ಪ್ಯಾರಿಸ್ ಅಗ್ರಿಮೆಂಟು 2015ರಲ್ಲಿ ಆಗಿದ್ದನ್ನು ನಾವು ನೋಡ್ತೀವಿ. The convention has been ratified by 197 states who have committed to act on climate change and regularly report on their ಪ್ರೋಗ್ರೆಸ್. ಈ ಒಂದು 1992ರಲ್ಲಿ ಏನು ಈ ಒಂದು ಟ್ರೀಟಿ ಸೈನ್ ಮಾಡಲಾಯ್ತಲ್ವ ಕನ್ವೆನ್ಷನ್ಗೆ, ಆಗ ರ್ಯಾಟಿಫೈ ಮಾಡಿದ್ದು ಅಂದರೆ ಒಪ್ಪಿಗೆಯನ್ನು ಸಲ್ಲಿಸಿದ್ದು ಎಷ್ಟು ರಾಷ್ಟ್ರಗಳು ಅಂದರೆ 197 ಸ್ಟೇಟ್ಸ್ ಅಂದರೆ ಈಗ ಲೈಕ್ ಇಂಡಿಯಾ ಕೂಡ ಒಂದು ಸ್ಟೇಟ್ ಆ ರೀತಿಯಲ್ಲಿ, ಓಕೆನಾ. 197 ರಾಷ್ಟ್ರಗಳು ಅಥವಾ ರಾಜ್ಯಗಳು ಅಂತನಾದರೂ ಹೇಳ್ಬೋದು. ಈ 197 ಸ್ಟೇಟ್ಗಳು ಇಲ್ಲೇನು ಮಾಡುತ್ತೆ, ತಮ್ಮ ಒಪ್ಪಿಗೆಯನ್ನು ಈ ಒಂದು UNFCCCಗೆ ಸಹಿ ಮಾಡೋದ್ರ ಮೂಲಕ ಸಲ್ಲಿಸ್ತವೆ. ಅದರಿಂದಾಗಿ ಅವ್ರು ಏನು ಮಾಡ್ತಾರೆ, ಕ್ಲೈಮೇಟ್ ಚೇಂಜ್ ವಾತಾವರಣ ಬದಲಾವಣೆಯ ಬಗ್ಗೆ ನಾವು ರೆಗ್ಯುಲರ್ ಆಗಿ ಏನು ಮಾಡ್ತೀವಿ, ನಿರಂತರವಾಗಿ ರಿಪೋರ್ಟ್ ನೀಡ್ತಾ ಹೋಗ್ತೀವಿ. ಯಾವ ರೀತಿ ವಾತಾವರಣದಲ್ಲಿ ಬದಲಾವಣೆಗಳಾಗ್ತಾ ಇದೆ, ಅದನ್ನು ನಾವು ಸರಿಪಡಿಸೋದಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ, ನಾವು ಯಾವ ರೀತಿಯಲ್ಲಿ ಪ್ರಗತಿಯನ್ನು ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ನಿರಂತರ ಒಂದು ರಿಪೋರ್ಟ್ಗಳನ್ನ ಮಾಹಿತಿಗಳನ್ನ ನೀಡ್ತಾ ಬರ್ತೀವಿ ಅಂತ ಹೇಳ್ಬಿಟ್ಟು 197 ಸ್ಟೇಟ್ಗಳು ಸೈನ್ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಈ ಒಂದು ಇಮೇಜಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಇದು ಯುನೈಟೆಡ್ ನೇಷನ್ ಅವರ ಒಂದು ಫೋಟೋ. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಒಂದು ದಿನದಲ್ಲಿ ಒಂದು ಚರ್ಚೆ ಮಾಡ್ತಾರೆ. ಆಗ ರಿಯೋ ಡಿ ಜೆನೆರಿಯೋನಲ್ಲಿ 3ರಿಂದ 14ನೇ ತಾರೀಕು ಜೂನ್ನಲ್ಲಿ 1992ರಲ್ಲಿ ಏನಾಗುತ್ತೆ, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನೋ ಒಂದು ಕನ್ವೆನ್ಷನ್ಗೆ 197 ಸ್ಟೇಟ್ಗಳು ರ್ಯಾಟಿಫಿಕೇಷನ್ ಮಾಡ್ತವೆ, ಒಪ್ಪಿಗೆಯನ್ನು ಸಹಿಯನ್ನು ಮಾಡ್ತಾರೆ ಅಂತ ನಾವು ನೋಡಿದ್ವಿ. ಈಗ ಈ ಒಂದು ಕನ್ವೆನ್ಷನ್ ಏನು ಹೇಳುತ್ತೆ ಅಂತ ನಾವು ನೋಡೋಣ. ಏನು ಹೇಳುತ್ತೆ, ಇದರ ಒಂದು ಆಬ್ಜೆಕ್ಟಿವ್ ಅಂತ ನಾವು ಹೇಳ್ಬೋದು. ನೋಡಿ, the ultimate goal of the convention is the stabilization of greenhouse gas concentrations in the atmosphere at a level that would prevent dangerous anthropogenic interference with the climate system within a time frame that allows people and planet to adapt and economies to develop sustainably. ಇದರ ಒಂದು ಅಲ್ಟಿಮೇಟ್ ಗೋಲ್, ಒಂದು ಅಂತಿಮ ಗುರಿ UNFCCCದು ಏನಪ್ಪ ಅಂತ ಹೇಳಿದ್ರೆ, ಏನು ಮಾಡೋದು, ನಾನು ಆವಾಗಲೇ ನಿಮಗೆ ಹೇಳಿದಾಗೆ ವಾತಾವರಣದಲ್ಲಿ ಬದಲಾವಣೆಗಳು ಉಂಟಾಗ್ತಿದೆ, ಹವಾಮಾನ ಬದಲಾಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಅಂತ ನಾವು ನೋಡಿದಾಗ ಗ್ರೀನ್ ಹೌಸ್ ಗ್ಯಾಸ್ ಕಾನ್ಸಂಟ್ರೇಷನ್ಸು ನಮ್ಮ ವಾತಾವರಣದಲ್ಲಿ ಅತಿ ಹೆಚ್ಚಾದಾಗ ಅವುಗಳಿಂದ ತೊಂದರೆ ಆಗ್ತಾ ಇದೆ, ವಾತಾವರಣ ಬದಲಾವಣೆಗೆ ಕಾರಣ ಆಗ್ತಾ ಇದೆ ಅನ್ನೋ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ. ಹಸಿರು ಮನೆ ಪರಿಣಾಮ ಅಂತ ನೀವು ನಿಮ್ಮ ಸ್ಕೂಲ್ ಡೇಸಲ್ಲಿನೇ ಓದಿರ್ತೀರ. ಸೊ ಈ ಹಸಿರು ಮನೆಯ ಅನಿಲಗಳು ಏನು ವಾತಾವರಣದಲ್ಲಿ ನಮಗೆ ಡೇಂಜರಸ್ ಅಪಾಯಕಾರಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನ ಉಂಟು ಮಾಡುತ್ತೆ, ಇವನ್ನ ನಾವೇನು ಮಾಡಬೇಕು, ಇಲ್ಲಿ ಸ್ಟೆಬಿಲೈಸ್ ಮಾಡಬೇಕು. ಅವನ್ನ ಅತಿ ಹೆಚ್ಚಾಗಿ ನಾವು ಬಿಡುಗಡೆ ಮಾಡೋದಾಗಲಿ ಇದನ್ನ ಏನು ಮಾಡಬೇಕು, ಸ್ಟೆಬಿಲೈಸ್ ಮಾಡಬೇಕು. ಅವನ್ನ ಬಿಡುಗಡೆ ಮಾಡೋದು ಅದನ್ನೆಲ್ಲ ಮಾಡಬಾರ್ದು, ಓಕೆನಾ. ಮಾನವ ಏನು ಈ ಒಂದು ಕ್ಲೈಮೇಟ್ ಸಿಸ್ಟಮ್ ಜೊತೆಗೆ ಅವನು ಮಧ್ಯೆ ಹೋಗೋದ್ರಿಂದ ಏನು ಅಪಾಯಗಳು ಆಗ್ತಾ ಇದೆ ಅದನ್ನು ತಪ್ಪಿಸ್ಬೇಕು. ಜೊತೆಗೆ ಪೀಪಲ್ ಆ್ಯಂಡ್ ಪ್ಲ್ಯಾನೆಟ್ಟು ಇದನ್ನು ಅಳವಡಿಸ್ಕೊಂಡು ಈ ಒಂದು ಗೋಲ್ನ ಪೀಪಲ್ ಮತ್ತು ಪ್ಲ್ಯಾನೆಟ್ ಎರಡರಲ್ಲೂ ನಾವು ಅಳವಡಿಸ್ಬೇಕು, ಹೋಲ್ ಪ್ಲ್ಯಾನೆಟ್ ಆಗಿ ಅಳವಡಿಸ್ಬೇಕು ಈ ಒಂದು ಕನ್ವೆನ್ಷನ್ನ ಗೋಲ್ನ. ಅದ್ರ ಜೊತೆಗೆ ಎಕಾನಮಿ ಸಸ್ಟೈನಬಲ್ ಆಗಿ ಸುಸ್ಥಿರವಾಗಿ ಬೆಳಿಬೇಕು ಅನ್ನೋದು ಇದರ ಒಂದು ಅಂತಿಮ ಗುರಿಯಾಗಿರುತ್ತೆ. ಇನ್ ಜಾಯ್ನಿಂಗ್ ದ ಕನ್ವೆನ್ಷನ್, parties acknowledge the existence of the threat of climate change and agreed to undertake efforts to combat it. ಈ ಒಂದು ಕನ್ವೆನ್ಷನ್ಗೆ ಜಾಯಿನ್ ಆಗೋದ್ರ ಮೂಲಕ, ಸೇರ್ಪಡೆ ಆಗೋದ್ರ ಮೂಲಕ ಇಲ್ಲಿ ಏನು 197 ಸ್ಟೇಟ್ಸ್ ಸೈನ್ ಮಾಡಿದ್ವು ಅಂತ ನಾವು ಹೇಳಿದ್ವಿ ಅಲ್ವಾ, ಒಪ್ಕೊಂಡ್ವು ಅಂತ. ಈ ಪಾರ್ಟಿಗಳು ಏನು ಮಾಡುತ್ತವೆ, ಅವು ಅಕ್ನಾಲೆಡ್ಜ್ ಮಾಡ್ತವೆ, ಅಂದರೆ ದೃಢೀಕರಿಸ್ತವೆ. ಏನಂತ, ಕ್ಲೈಮೇಟ್ ಚೇಂಜ್ಗೆ ಆಗ್ತಾ ಇರ್ತಕ್ಕಂಥ ಥ್ರೆಟ್, ಸಮಸ್ಯೆ, ತೊಂದರೆನ
ನಾವೆಲ್ಲರೂ ಏನು ಮಾಡ್ತೀವಿ, ಆ ತೊಂದರೆಗಳನ್ನ ನಿವಾರಿಸೋದಕ್ಕೆ, ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋದಕ್ಕೆ ನಾವೆಲ್ಲರೂ ಶ್ರಮ ಹಾಕ್ತೀವಿ ಅಂತೇಳ್ಬಿಟ್ಟು ಆ 197 ಪಾರ್ಟಿಗಳು ಏನಿತ್ತಲ್ವಾ ಇವೆಲ್ಲವೂ ಕೂಡ ದೃಢೀಕರಣವನ್ನು ನೀಡ್ತವೆ. ಮುಂದುವರೆದು ನೋಡೋದಾದರೆ, ದ ಕನ್ವೆನ್ಷನ್ ಕಾಲ್ಸ್ ಫಾರ್ ಆನ್ಗೋಯಿಂಗ್ ರಿಸರ್ಚ್, ನೆಗೋಸಿಯೇಷನ್ಸ್, ಅಗ್ರಿಮೆಂಟ್ಸ್ ಆ್ಯಂಡ್ ಒಬ್ಲಿಗೇಷನ್ಸ್ ಥ್ರೂ ಅ ಫ್ಯೂ ಇಂಪಾರ್ಟೆಂಟ್ ಮೆಕ್ಯಾನಿಸಮ್ಸ್. ಇಲ್ಲಿ UNFCCC ಅದು ಒಂದು ಕನ್ವೆನ್ಷನ್ ಅಲ್ವಾ, ಯುನೈಟೆಡ್ ನೇಷನ್ಸ್ನ ಕನ್ವೆನ್ಷನ್. ಯಾವುದ್ರ ಮೇಲೆ? ಕ್ಲೈಮೇಟ್ ಚೇಂಜ್ನ ಮೇಲೆ. ಸೊ ಇದು ಏನು ಮಾಡುತ್ತೆ ಅಂದರೆ, ಇದು ಏನು ನೋಡಿ, ಇಲ್ಲಿ ರಿಸರ್ಚ್ ಮಾಡೋದು, ನೆಗೋಸಿಯೇಷನ್ಸ್ ಮಾಡೋದು, ಅಗ್ರಿಮೆಂಟ್ಗಳನ್ನ ಮಾಡೋದು, ಆಬ್ಲಿಗೇಷನ್ಸ್ ಮಾಡೋದು, ಇವೆಲ್ಲವನ್ನು ಮಾಡುತ್ತೆ. ಯಾವ ಒಂದು ಮೆಕ್ಯಾನಿಸಮಲ್ಲಿ ನೋಡಿ, ಮುಂದೆ ನೋಡ್ತಾ ಹೋಗಿ, ಯಾವ ರೀತಿಯಾಗಿ ನಾವು ಏನು ಸಂಶೋಧನೆ ಮಾಡಬೇಕು, ಅನ್ವೇಷಣೆ ಮಾಡಬೇಕು, ಚರ್ಚೆ ಮಾಡಬೇಕು, ಒಪ್ಪಂದಗಳು ಯಾವ ರೀತಿ ಇರಬೇಕು, ಕಂಡೀಷನ್ಸು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವ ರೀತಿ ಇರಬೇಕು ಅಂತೆಲ್ಲ ಹೇಳ್ಬಿಟ್ಟು ತಿಳಿಸುತ್ತೆ. ಒಂದೊಂದಾಗಿ ನಾವು ಆ ಮೆಕ್ಯಾನಿಸಮ್ಸ್, ಈ UNFCCCಯ ಮೆಕ್ಯಾನಿಸಮ್ ಅಂದರೆ ಅದು ಕಾರ್ಯನಿರ್ವಹಿಸೋ ರೀತಿಯನ್ನು ನಾವಿಲ್ಲಿ ನೋಡ್ತಾ ಹೋಗೋದಾದರೆ, ಫಸ್ಟ್ ಒನ್ ನೋಡಿ, ಫಸ್ಟ್ ಮೆಕ್ಯಾನಿಸಮ್ ಏನು? ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ. ಆ ಒಂದು ಲೈನಲ್ಲೇ ನಿಮ್ಗೆ ಅರ್ಥ ಆಗ್ತಿದೆ. ಕಾಮನ್ ಆಗಿ ಎಲ್ರಿಗೂ ಒಂದು ಗೋಲ್ ಇದೆ. ಏನು? ಕ್ಲೈಮೇಟ್ ಚೇಂಜ್ಗೆ ನಾವು ತಕ್ಷಣಕ್ಕೆ ಆ್ಯಕ್ಷನ್ನ ತೊಗೊಬೇಕು. ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್, ಬಟ್ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಜವಾಬ್ದಾರಿಯನ್ನು ಇಲ್ಲಿ ನೀಡಲಾಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ವಿಭಿನ್ನವಾದಂಥ ಜವಾಬ್ದಾರಿಯನ್ನು ನೀಡಲಾಗುತ್ತೆ. ಸಾಮಾನ್ಯವಾದ ಗುರಿಯನ್ನು ಇಟ್ಕೊಂಡಿದ್ದಾರೆ, ಆದರೆ ವಿಭಿನ್ನವಾಗಿರೋ ಜವಾಬ್ದಾರಿಗಳನ್ನ ಇಟ್ಕೊಳ್ಳೋದು, ಈ ಒಂದು ಮೆಕ್ಯಾನಿಸಮ್ನ ಇಲ್ಲಿ UNFCCC ಯೂಸ್ ಮಾಡುತ್ತೆ. ದ ಕನ್ವೆನ್ಷನ್ ರೆಕಗ್ನೈಸಸ್ ದ ಪ್ರಿನ್ಸಿಪಲ್ ಆಫ್ ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ CBDR. ಓಕೆ, CBDR ಅಂದರೆ ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ರೆಸ್ಪೆಕ್ಟಿವ್ ಕೇಪಬಿಲಿಟಿ. ನೋಡಿ, ಇಲ್ಲಿ ಈ ಕನ್ವೆನ್ಷನ್ ಏನು ಮಾಡುತ್ತೆ? CBDR ಅನ್ನೋ ಒಂದು ಪ್ರಿನ್ಸಿಪಲ್ನ ರೆಕಗ್ನೈಸ್ ಮಾಡುತ್ತೆ. ಈ ಒಂದು ಪ್ರಿನ್ಸಿಪಲ್ನ ನಾವು ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಏನು ಮಾಡ್ಬೋದು, ಯಾರ್ಯಾರ ಕೆಪಾಸಿಟಿ ಎಷ್ಟೆಷ್ಟಿರುತ್ತೆ, ಸೊ ಅದನ್ನು ನಾವು ರೆಸ್ಪೆಕ್ಟ್ ಮಾಡೋದ್ರ ಮೂಲಕ ಅವ್ರ ಕೈಲಾಗುವಂತಹ ಕಾರ್ಯಗಳನ್ನ ಅವ್ರಿಗೆ ವಹಿಸೋದು. ಇದನ್ನು ನಾವಿಲ್ಲಿ CBDR ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ UNFCCC ಕೆಲಸವನ್ನು ಮಾಡುತ್ತೆ. ದಿಸ್ ಪ್ರಿನ್ಸಿಪಲ್ acknowledges that different states have different capabilities and responsibilities to address climate change, and this can be used as a framework to navigate the balance between the need for all stages to act on climate change with their varying levels of responsibility for greenhouse gas emissions, both past and present. ನೋಡಿ, ಇಲ್ಲಿ CBDR ಏನು? ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು UNFCCC ಡಿಸೈಡ್ ಮಾಡುತ್ತೆ. ಸೊ ಈ ಒಂದು ಪ್ರಿನ್ಸಿಪಲ್ ಏನನ್ನು ದೃಢೀಕರಿಸುತ್ತೆ ಅಂದರೆ, ಹಲವಾರು ಸ್ಟೇಟ್ಗಳಿಗೆ, ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಟೇಟ್ಗಳಿಗೆ ಡಿಫ್ರೆಂಟ್ ಕೇಪಬಿಲಿಟೀಸ್ ಇರುತ್ತೆ. ಸೊ ಅವುಗಳಿಗೆ ನಾವು ಡಿಫ್ರೆಂಟಾಗಿ ರೆಸ್ಪಾನ್ಸಿಬಿಲಿಟೀಸ್ನ ನೀಡಬೇಕು. ಗೋಲ್ ಮಾತ್ರ ನಮ್ಮದು ಏನು? ಕಾಮನ್. ಅದೇನು? ಕ್ಲೈಮೇಟ್ ಚೇಂಜ್ನ ಅಡ್ರೆಸ್ ಮಾಡೋದು ಕಾಮನ್ ಗೋಲ್. ಆದರೆ ಅದನ್ನು ನಿರ್ವಹಿಸೋದ್ರಲ್ಲಿ ನಾವು ಮಾಡ್ತಕ್ಕಂಥ ಎಫರ್ಟ್ಗಳಲ್ಲಿ ನಮ್ಮ ಕೆಪಾಸಿಟಿ ನೋಡಿಕೊಂಡು ನಾವು ಏನು ಮಾಡಬೇಕು? ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ಬೇಕು. ಇದು ಈ ಒಂದು ಪ್ರಿನ್ಸಿಪಲ್ನ ಅರ್ಥ ಆಗುತ್ತೆ, CBDR ಪ್ರಿನ್ಸಿಪಲ್. ದಿಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಫ್ರೇಮ್ವರ್ಕ್ ಟು ನ್ಯಾವಿಗೇಟ್ ದ ಬ್ಯಾಲೆನ್ಸ್ ಬಿಟ್ವೀನ್ ದ ನೀಡ್ ಫಾರ್ ಆಲ್ ಸ್ಟೇಜಸ್ ಟು ಆ್ಯಕ್ಟ್ ಆನ್ ಕ್ಲೈಮೇಟ್ ಚೇಂಜ್. ಈ ಒಂದು ಪ್ರಿನ್ಸಿಪಲ್ನ ನಾವು ಫ್ರೇಮ್ವರ್ಕ್ ಆಗಿ ಯೂಸ್ ಮಾಡಿ ಒಂದು ಬ್ಯಾಲೆನ್ಸ್ನ ನಾವು ಮೇಂಟೈನ್ ಮಾಡ್ಬೋದು. ಯಾರ್ಯಾರಿಗೆ ಎಷ್ಟೆಷ್ಟು ಕೆಪಾಸಿಟಿ ಇರುತ್ತೆ, ಸಾಮರ್ಥ್ಯ ಇರುತ್ತೆ, ಅಷ್ಟು ಅವರು ಕ್ಲೈಮೇಟ್ ಚೇಂಜ್ನ ಸುಧಾರಿಸೋದ್ರ ಕಡೆ ಕಾರ್ಯವನ್ನು ಮಾಡೋ ಒಂದು ಜವಾಬ್ದಾರಿಯನ್ನು UNFCCC ಕೊಡುತ್ತೆ. ಜೊತೆಗೆ ಏನು ಮಾಡಬೇಕು? ವೇರಿಯಿಂಗ್ ಲೆವೆಲ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಫಾರ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಫಾರ್ ಬೋತ್ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಈಗ ನಿಮಗೆ ಈ ಲೈನ್ ಅರ್ಥ ಆಗೋದನ್ನು ನಾನು ಹೇಗೆ ಹೇಳ್ತೀನಿ ಅಂದರೆ, ನೋಡಿಲಿ, ಏನು ಇಂಡಸ್ಟ್ರಿಯಲೈಸೇಷನ್ ಟೈಮಲ್ಲಿ ಈ USA ಇಂಡಸ್ಟ್ರಿಯಲೈಸೇಷನ್ ಟೈಮಲ್ಲಿ
ಯಾವ್ಯಾವ ದೇಶಗಳು ಹೆಚ್ಚಿನ ಒಂದು ಗ್ರೀನ್ ಹೌಸ್ ಗ್ಯಾಸ್ನ ಎಮಿಟ್ ಮಾಡಿದ್ವು, ಹೌದಲ್ವಾ? ಆ ಒಂದು ದೇಶಗಳ ಎಫೆಕ್ಟು ಇವಾಗ ಕ್ಲೈಮೇಟ್ ಚೇಂಜ್ ಅತಿಯಾಗಿ ಉಂಟಾಗ್ಬಿಟ್ಟು ಇಲ್ಲಿ ಚೇಂಜಸ್ ಆಗಿ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ಕೆಲವರು ವಾದ ಮಾಡ್ತಾರೆ. ಸೊ ಇಂಡಸ್ಟ್ರಿಯಲೈಸೇಷನ್ ಟೈಮಲ್ಲಿ ಈಗೇನು ನಾವು ಡೆವಲಪ್ಡ್ ಕಂಟ್ರೀಸ್ ಅಂತ ನೋಡ್ತಾ ಇದ್ದೀವಲ್ವಾ, ಆ ಕಂಟ್ರೀಸ್ಗಳೆಲ್ಲ ಆಲ್ರೆಡಿ ಕ್ಲೈಮೇಟ್ ಚೇಂಜ್ ಹೆಚ್ಚಿನ ರೀತಿಯಲ್ಲಿ ಆಗೋದಕ್ಕೆ ಅವರು ಕಾರಣೀಕರ್ತರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ನ ನೀಡೋದು, ಅವ್ರಿಗೆ ಒಂದು ರೀತಿಯಾದ ರೆಸ್ಪಾನ್ಸಿಬಿಲಿಟೀಸ್ನ ನೀಡೋದು ಯಾವ ವಿಷಯದಲ್ಲಿ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ನ ಅವರು ರಿಲೀಸ್ ಮಾಡುವಂಥ ವಿಷಯದಲ್ಲಿ. ಈಗ ಆಲ್ರೆಡಿ ಡೆವಲಪ್ಡ್ ಆಗಿ ಹೆಚ್ಚಿನ ಒಂದು ಗ್ರೀನ್ ಹೌಸ್ ಗ್ಯಾಸ್ಗಳನ್ನ ಎಮಿಟ್ ಮಾಡಿರೋರು ಈ ಡೆವಲಪ್ಡ್ ಕಂಟ್ರೀಸೇ, ಓಕೆನಾ? ಈಗಷ್ಟೇ ಡೆವಲಪ್ ಆಗ್ತಾ ಇರ್ತಕ್ಕಂಥ ಕಂಟ್ರಿಗಳು, ಡೆವಲಪಿಂಗ್ ಕಂಟ್ರೀಸಲ್ಲಿ, ಓಕೆನಾ? ಡೆವಲಪಿಂಗ್ ಕಂಟ್ರೀಸ್ಗಳು ಏನು ಮಾಡ್ತಾ ಈಗಷ್ಟೇ ಅವರಲ್ಲಿ ಅರ್ಬನೈಸೇಷನ್, ಇಂಡಸ್ಟ್ರಿಯಲೈಸೇಷನ್ ಎಲ್ಲ ಆಗ್ತಾ ಇರುತ್ತೆ. ಸೊ ಅವ್ರ ಕಡೆನೂ ಕೂಡ ಏನಾಗ್ತಿರುತ್ತೆ, ಗ್ರೀನ್ ಹೌಸ್ ಗ್ಯಾಸ್ಗಳು ಎಮಿಟ್ ಆಗ್ತಾ ಇರುತ್ತೆ. ಆದರೆ ಅಂಡರ್ ಡೆವಲಪ್ಡ್ ಕಂಟ್ರೀಸಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ತುಂಬ ಹೆಚ್ಚಾಗಿ ಎಮಿಟ್ ಆಗೋಂಥ ಚಾನ್ಸಸ್ ಇರಲ್ಲ, ಯಾಕಂದರೆ ಅಲ್ಲಿ ಇಂಡಸ್ಟ್ರಿಗಳು ಹೆಚ್ಚಾಗಿರೋದಿಲ್ಲ ಅಂತ ನಾವು ನೋಡೋದಾದರೆ. ಈಗ ನೋಡಿ, ಇವರೆಲ್ರಿಗೂ ಕಾಮನ್ ಗೋಲ್ ಏನು, ಕ್ಲೈಮೇಟ್ ಚೇಂಜ್ ಬಗ್ಗೆ ನಾವು ಆ್ಯಕ್ಷನ್ನ ತಗೊಳ್ಬೇಕು ಅಂತ ಹೇಳೋದು. ಆದರೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್. ಈ ಆಲ್ರೆಡಿ ಡೆವಲಪ್ ಆಗಿರೋಂಥ ಕಂಟ್ರಿಗಳಿಗೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಮಾಡೋಕ್ಕೆ ಪರ್ಮಿಷನ್ನ ಸ್ವಲ್ಪ ಕೊಡೋದು, ಓಕೆನಾ? ಕಡಿಮೆ ಕೊಡೋದು. ಯಾರಿಗೆ? ಇವರಿಗೆ ಮತ್ತು ಇವರಿಗೆ ಹೋಲಿಸ್ಕೊಂಡಾಗ, ಇವರಿಗೆ ಹೋಲಿಸಿದಾಗ ಈ ಆಲ್ರೆಡಿ ಡೆವಲಪ್ ಆಗಿರ್ತಕ್ಕಂಥವ್ರಿಗೆ ಕಡಿಮೆ ಪರ್ಮಿಷನ್ನ ಕೊಡೋದು, ಡೆವಲಪಿಂಗ್ ಆಗ್ತಾ ಇರೋರಿಗೆ ಇವ್ರಿಗಿಂತ ಸ್ವಲ್ಪ ಜಾಸ್ತಿ ಪರ್ಮಿಷನ್ನ ಕೊಡೋದು, ಆ್ಯಂಡ್ ಯಾರು ಡೆವಲಪ್ ಆಗಿಲ್ಲ, ಅಂಡರ್ ಡೆವಲಪ್ಡ್ ಇದ್ದಾರೆ ಅನ್ನೋರಿಗೆ ಸ್ವಲ್ಪ ಲಿಬರಲ್ ಆಗಿ ಅವರಿಗೆ ಪರ್ಮಿಷನ್ನ ನೀಡೋದು. ಆದರೆ ಇವರು ಗ್ರೀನ್ ಹೌಸ್ ಗ್ಯಾಸ್ಗಳನ್ನ ಎಮಿಟ್ ಮಾಡಿ ಕ್ಲೈಮೇಟ್ ಚೇಂಜ್ಗೆ ಕಾರಣರಾಗಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದಲ್ಲ ಅರ್ಥ ಇಲ್ಲಿ. ಇವರು ಡೆವಲಪ್ ಆಗ್ತಾ ಇರ್ತಕ್ಕಂಥ ಟೈಮಲ್ಲಿ ಎಷ್ಟು ಎಮಿಷನ್ ಆಗಬಹುದು ಗ್ರೀನ್ ಹೌಸ್ ಗ್ಯಾಸ್ಗಳು, ಇವುಗಳನ್ನ ನಾವಿಲ್ಲಿ ನೋಡ್ಕೊಂಡ್ಬಿಟ್ಟು ಅವುಗಳನ್ನ ರೆಡ್ಯೂಸ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿನ ಇಲ್ಲಿ ದೇಶಗಳಿಗೆ ಕೊಡಲಾಗ್ತಾ ಇದೆ. CBDR ಅನ್ನೋದು ಒಂದು ಮೆಕ್ಯಾನಿಸಮ್ ನಿಮಗೆ ಅರ್ಥ ಆಯ್ತಲ್ವಾ? UNFCCC ಮೆಕ್ಯಾನಿಸಮ್ ಇದು. ಯಾವ ರೀತಿಯಲ್ಲಿ UNFCCC ತನ್ನ ಗುರಿಗಳನ್ನ ಮುಟ್ಟೋದಕ್ಕೆ ಯಾವ ಒಂದು ಕಾರ್ಯಗಳನ್ನ ಮಾಡ್ತಾ ಇದೆ, ಯಾವ ರೀತಿಯಲ್ಲಿ ಅಂತ ನೋಡ್ತಾ ಇರೋದು. ಈಗೇನು ಪಾಸ್ಟ್ ಆ್ಯಂಡ್ ಪ್ರೆಸೆಂಟು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಬಗ್ಗೆ ಯಾವ ರೀತಿ ಎಫರ್ಟ್ ಮಾಡಬೇಕು ಅಂತ ನೋಡಿದ್ವಿ. ಆ್ಯಂಡ್ ಕೆಪಾಸಿಟಿ ಟು ಅಡ್ರೆಸ್ ದಟ್ ಪ್ರಾಬ್ಲಮ್ ಇನ್ ಅ ವೇ ದಟ್ ಈಸ್ ಈಕ್ವಿಟಬಲ್ ಆ್ಯಂಡ್ ಅಪ್ರೋಪ್ರಿಯೇಟ್. ಇಲ್ಲಿ ಏನು ಮಾಡಬೇಕು, ಪ್ರಾಬ್ಲಮ್ ಎಷ್ಟರ ಮಟ್ಟಿಗಿದೆ ಅದನ್ನು ನಾವು ಯಾವ ರೀತಿ ನಾವು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಯಾರ್ಯಾರಿಗೆ ಎಷ್ಟೆಷ್ಟು ಸಾಮರ್ಥ್ಯ ಇರುತ್ತೋ ಆ ರೀತಿಯ ಒಂದು ಜವಾಬ್ದಾರಿಗಳನ್ನ ನೀಡೋದನ್ನು ನಾವು CBDR ಒಂದು ಪ್ರಿನ್ಸಿಪಲಲ್ಲಿ ನೋಡ್ತೀವಿ. ಇನ್ನು The Paris Agreement refers to common but differentiated responsibilities and respective capabilities in the light of different national circumstances and reflects both the shifting landscape of countries' emissions. For example, the dramatic rise in China's emissions since 1992 and changing capacity to address climate change as economies, technologies and policies develop. ನೋಡಿ, ಪ್ಯಾರಿಸ್ ಅಗ್ರಿಮೆಂಟ್ ಏನು, ಎಷ್ಟರಲ್ಲಾಗುತ್ತೆ ಪ್ಯಾರಿಸ್ ಅಗ್ರಿಮೆಂಟು? 2015 ಅಂತ ನೋಡಿದ್ವಿ ಅಲ್ವಾ? ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ಗಳನ್ನ ಅಥವಾ ಕ್ಯೋಟೋ ಪ್ರೋಟೋಕಾಲ್ನ ನಾವು ಮತ್ತೊಂದು ಸಪ್ರೇಟ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದರಲ್ಲಿ ಏನೇನು ವಿಷಯಗಳಿದೆ, ಏನೇನು ಅಗ್ರಿಮೆಂಟಲ್ಲಿ ಬರುತ್ತೆ ಅಂತ ನಾವು ಬೇರೆ ಒಂದು ಸಪ್ರೇಟ್ ವಿಡಿಯೋನಲ್ಲಿ ನೋಡೋಣ. ಈಗ ಜಸ್ಟ್ ನಾವು ಅದು ಪ್ಯಾರಿಸ್ ಅಗ್ರಿಮೆಂಟ್ ಅಂದರೆ ಏನು ಅಂತ ನಾವು ನೋಡೋದಾದರೆ, ಇದು ಕೂಡ UNFCCC ಅಂಡರಲ್ಲಿನೇ ನಡೆದಿರತಕ್ಕಂಥ ಒಂದು ಅಗ್ರಿಮೆಂಟು. ಇದು ಕೂಡ CBDR ಒಂದು ಮೆಕ್ಯಾನಿಸಮ್ನ ಇಲ್ಲಿ ತಿಳಿಸುತ್ತೆ. ನ್ಯಾಷನಲ್ ಸರ್ಕಮ್ಸ್ಟೆನ್ಸಸ್ ಅವರ ರಾಷ್ಟ್ರಗಳ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಅವರ ಕೇಪಬಿಲಿಟೀಸು, ಅವರ ರೆಸ್ಪಾನ್ಸಿಬಿಲಿಟೀಸ್ನ ನೀಡ್ತಕ್ಕಂಥ ಒಂದು ಅಗ್ರಿಮೆಂಟ್ ಇದಾಗಿದೆ. 1992ನ ನಂತರದಲ್ಲಿ ಚೈನಾ ಯಾವ ರೀತಿಯಲ್ಲಿ ಗ್ರೀನ್ ಹೌಸ್ ಗ್ಯಾಸ್ಗಳನ್ನ ಎಮಿಷನ್ಸ್ ಮಾಡ್ತು ಅಂತ ನಾವು ನೋಡೋದಾದರೆ, ಈ ರೀತಿಯಾಗಿ ಮಾಡಿದಾಗ ಎಕಾನಮೀಸ್ ಆಗಲಿ, ಟೆಕ್ನಾಲಜೀಸ್ ಆಗಲಿ, ಇವನ್ನ ನಾವು ಅಡ್ರೆಸ್ ಮಾಡಬೇಕು. ಕ್ಲೈಮೇಟ್ ಚೇಂಜ್ಗೆ ಯೂಸ್ಫುಲ್ ಆಗೋ ಥರ ಯಾವ ರೀತಿ ನಾವು ಅಡ್ರೆಸ್ ಮಾಡಬೇಕು ಅಂತ ಪಾಲಿಸಿಗಳನ್ನ ಡೆವಲಪ್ ಮಾಡಬೇಕು ಅಂತ ಇಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ನಮಗೆ ತಿಳಿಸುತ್ತೆ.
ಈಗ ಸೆಕೆಂಡ್ ಮೆಕ್ಯಾನಿಸಮ್ ನೋಡಿ, ಎಸ್ಟಾಬ್ಲಿಷಿಂಗ್ ಮೇಜರ್ ಇನ್ಸ್ಟಿಟ್ಯೂಷನ್ಸ್, ಸ್ಟ್ರಕ್ಚರ್ಸ್ ಆ್ಯಂಡ್ ಪ್ರೋಸೆಸಸ್. ಇಲ್ಲಿ ಮೇಜರ್ ಸಂಸ್ಥೆಗಳನ್ನ ಅಂದರೆ ಮುಖ್ಯವಾಗಿರ್ತಕ್ಕಂಥ ಸಂಸ್ಥೆಗಳನ್ನ ರಚಿಸೋದು. UNFCCCಯ ಒಂದು ಕ್ಲೈಮೇಟ್ ಆ್ಯಕ್ಷನ್ನ ಸ್ಟ್ರಕ್ಚರ್ ಯಾವ ಥರ ಇರಬೇಕು, ಅದು ಯಾವ ರೀತಿಯಲ್ಲಿ ಆ ಪ್ರಕ್ರಿಯೆ ನಡಿಬೇಕು, ಸೊ ಅವುಗಳಿಗೆ ಯಾವ ರೀತಿಯ ಮೇಲುಸ್ತುವಾರಿಗೆ ಒಂದು ಸಂಸ್ಥೆಗಳನ್ನ ನಾವಿಲ್ಲಿ ರಚಿಸಬೇಕು ಅನ್ನೋ ಒಂದು ಮೆಕ್ಯಾನಿಸಮ್ ಬಗ್ಗೆ ನಾವಿವಾಗ ಮಾತಾಡ್ತಾ ಇದ್ದೀವಿ. ದ ಕನ್ವೆನ್ಷನ್ ಲೇಸ್ ಔಟ್ ಅ ಬೇಸಿಕ್ ಸ್ಟ್ರಕ್ಚರ್ ಥ್ರೂ ವಿಚ್ ದ ಪಾರ್ಟೀಸ್ ಕ್ಯಾನ್ ವರ್ಕ್ ಟುಗೆದರ್ ಟು ಅಚೀವ್ ಇಟ್ಸ್ ಗೋಲ್ಸ್. ಈ ಒಂದು UNFCCC ಕನ್ವೆನ್ಷನ್ನು ಒಂದು ಬೇಸಿಕ್ ಸ್ಟ್ರಕ್ಚರ್ನ, ಒಂದು ಮೂಲ ಒಂದು ರಚನೆಯನ್ನು ಇಲ್ಲಿ ಏನು ಮಾಡ್ತಾ ಇದೆ, ನೀಡ್ತಾ ಇದೆ. ಏನಕ್ಕೆ? ಈ ಒಂದು UNFCCCಯ ಪಾರ್ಟಿಗಳು ಅಂತ ಏನಿದೆಯಲ್ವಾ, ಸೊ ಈ ಪಾರ್ಟಿಗಳು ಎಲ್ಲ ಸೇರಿಬಿಟ್ಟು ಯಾವ ರೀತಿ ಇವು ಗುರಿಗಳನ್ನ ಜೊತೆಯಾಗಿ ಸೇರಿ, ಈ ಸ್ಟೇಟ್ಸ್ಗಳು ಜೊತೆಯಾಗಿ ಸೇರಿ ಗುರಿಯನ್ನು ತಲುಪೋದು ಹೇಗೆ ಅಂತ ಹೇಳ್ಬಿಟ್ಟು ಅವುಗಳಿಗೆ ಒಂದು ಮೂಲ ರಚನೆಯನ್ನು, ಸ್ಟ್ರಕ್ಚರ್ನ ನೀಡ್ತಾ ಇದೆ ಕನ್ವೆನ್ಷನು. ದ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಈಸ್ ದ ಸುಪ್ರೀಂ ಬಾಡಿ ಟು ರೆಗ್ಯುಲರ್ಲಿ ರಿವೈವ್, ಡಿವೈಸ್, ಅಗ್ರಿ ಆ್ಯಂಡ್ ಇಂಪ್ಲಿಮೆಂಟ್ ಕ್ಲೈಮೇಟ್ ಪಾಲಿಸಿ. COP ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ನಾವು ಹೇಳ್ತೀವಿ. ಈ ಒಂದು UNFCCCಯ 197 ಏನು 1992 ಅಲ್ಲಿ ಸೈನ್ ಮಾಡಿದ್ದು, ಈಗ ಪ್ರೆಸೆಂಟ್ 198 ಪಾರ್ಟಿಗಳಿದೆ. ಇದನ್ನು ನಾವು COP ಅಂತ ಕರಿತೀವಿ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಈ ಎಲ್ಲ ಸದಸ್ಯ ರಾಷ್ಟ್ರಗಳು ಒಂದು ಕಡೆ ಸಭೆ ಸೇರಿಬಿಟ್ಟು ಈ ವರ್ಷಕ್ಕೆ ಅಥವಾ ಈ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯ ಆ್ಯಕ್ಷನ್ಸ್ನ ತಗೊಳ್ಬೇಕು, ಏನು ಮಾಡಬೇಕು ಅಂತೆಲ್ಲ ಚರ್ಚೆಯನ್ನು ಮಾಡ್ತವೆ. ಸೊ ಈಗ ನಮಗೆ ರೀಸೆಂಟಾಗಿ COP28 ನಡೆದಿದ್ದನ್ನು ನಾವು ನೋಡಿದ್ವಿ, ಹೌದಲ್ವಾ? ಯಾರ್ಯಾರು ಕರೆಂಟ್ ಅಫೇರ್ಸ್ನ ಆಗಾಗ ಅಪ್ಡೇಟ್ ಮಾಡ್ಕೊಳ್ತಾ ಇರ್ತೀರೋ ಅವರಿಗೆ ಈ ವಿಷಯ ಗೊತ್ತಿರುತ್ತೆ. ಈಗ ನಾವು ಮತ್ತೆ ಹಿಂದೆ ಬರೋಣ. ನೀವು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 28 ಬಗ್ಗೆ ನಿಮಗೆ ಮತ್ತಷ್ಟು ವಿಷಯಗಳು ಬೇಕು ಅಂತಂದರೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕಾನ್ಫರೆನ್ಸ್ ಆಫ್ ಪಾರ್ಟೀಸು ಅನ್ನೋದೊಂದು ಸುಪ್ರೀಂ ಬಾಡಿ ಆಗಿರುತ್ತೆ UNFCCCಯ ಅಂಡರಲ್ಲಿ. COP ಅನ್ನೋದು ಒಂದು ಸುಪ್ರೀಂ ಬಾಡಿ. ಇದೇನು ಮಾಡುತ್ತೆ, ಆಗಾಗ ನಿರಂತರವಾಗಿ ಇದೇನು ಮಾಡುತ್ತೆ, ಈ ಕ್ಲೈಮೇಟ್ ಆ್ಯಕ್ಷನ್ಸ್ ಬಗ್ಗೆ ನಾವೇನೇನು ಮಾಡಬೇಕು ಅನ್ನೋದರ ರಿವ್ಯೂ ಮಾಡುತ್ತೆ, ಡಿವೈಸ್ ಮಾಡುತ್ತೆ, ಅಗ್ರಿ ಮಾಡುತ್ತೆ, ಏನನ್ನು ನಾವು ಮಾಡಬೇಕು ಅನ್ನೋದು ಒಪ್ಕೊಳ್ಳೋದ್ರ ಬಗ್ಗೆ ಆಗಲಿ, ಅದನ್ನು ಹೇಗೆ ನಾವು ಕ್ಲೈಮೇಟ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಬೇಕು, ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅನ್ನೋ ಒಂದು ಸುಪ್ರೀಂ ಬಾಡಿ ನಿರಂತರವಾಗಿ ಕೆಲಸ ಮಾಡೋದನ್ನು ನಾವು ನೋಡ್ತೀವಿ. ನೆಕ್ಸ್ಟು, ಅ ಸೆಕ್ರೆಟರಿಯೇಟ್ ಕೋಆರ್ಡಿನೇಟ್ಸ್ ದ ಸೆಷನ್ಸ್ ಆಫ್ ದ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, prepares reports and compiles informations providing particular assistance to developing countries. ಇಲ್ಲಿ ಒಬ್ಬರು ಸೆಕ್ರೆಟರಿಯೇಟ್ ಇರ್ತಾರೆ, ಸೆಕ್ರೆಟರಿಯೇಟ್ ಕೋಆರ್ಡಿನೇಟ್ ಮಾಡ್ತಾರೆ. ಏನಕ್ಕೆ? ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನ ಒಂದು ಏನು ಸೆಷನ್ಸ್ ಎಲ್ಲ ನಡೆಯುತ್ತಲ್ವ, ಸಭೆಗಳು, ಕಾಪ್ ಸಭೆಗಳು, ಈ ಒಂದು ಸಭೆಗಳನ್ನ ಕೋಆರ್ಡಿನೇಟ್ ಮಾಡ್ತಾರೆ, ಅವರು ಸಹಕರಿಸ್ತಾರೆ. ಸೆಕ್ರೆಟರಿಯೇಟ್ ಅಂತ ಇರ್ತಕ್ಕಂಥವ್ರು ಇವರೇನು ಮಾಡ್ತಾರೆ, ರಿಪೋರ್ಟ್ನ ಪ್ರಿಪೇರ್ ಮಾಡ್ತಾರೆ, ಏನು ಒಂದು ವರದಿಯನ್ನು ತಯಾರಿಸ್ತಾರೆ, ಆ ಒಂದು ಇನ್ಫಾರ್ಮೇಷನ್ನೆಲ್ಲ ಅವರು ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಅವರು ಡೆವಲಪಿಂಗ್ ಕಂಟ್ರೀಸ್, ಈಗ ಅಭಿವೃದ್ಧಿ ಹೊಂದುತ್ತಿರೋ ರಾಷ್ಟ್ರಗಳಿಗೆ ಅವರು ಅಸಿಸ್ಟೆನ್ಸ್ನ, ಸಹಾಯವನ್ನು ಪರ್ಟಿಕ್ಯುಲರ್ ಆಗಿ ನೀಡ್ತಾ ಬರ್ತಾರೆ. ಸಬ್ಸಿಡಿಯರಿ ಬಾಡೀಸ್ ಪ್ರೊವೈಡ್ ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ಅಡ್ವೈಸ್ ಆ್ಯಂಡ್ ಅಸೆಸ್ ಹೌ ವಿಲ್ ದ ಕನ್ವೆನ್ಷನ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್. ಇನ್ನು ಸಬ್ಸಿಡಿಯರಿಗೆ ಇರ್ತಕ್ಕಂಥ ಬಾಡಿಗಳು ಸಹ ಅಂಗಗಳು ಅಂತ ನಾವು ಹೇಳ್ಬೋದು. ಇವು ಏನು ಮಾಡ್ತವೆ, ಇಲ್ಲಿ ಸೈಂಟಿಫಿಕ್ಕಾಗಿ, ಟೆಕ್ನಾಲಜಿಕಲ್ ಆಗಿ ಏನು ಅಡ್ವೈಸ್ಗಳು ಬೇಕು, ಯಾವ ರೀತಿಯಾಗಿ ಇಲ್ಲಿ ಅಸೆಸ್ನ ನಾವು ಮಾಡಬೇಕು, ಈ ಒಂದು ಕನ್ವೆನ್ಷನ್ನ ಯಾವ ರೀತಿ ನಾವು ಇಲ್ಲಿ ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ಕೆಲಸಗಳನ್ನ ಮಾಡುತ್ತೆ. ಏನು CBDR ಪ್ರಿನ್ಸಿಪಲ್ನ ಅಳವಡಿಸ್ಕೊಂಡಿದ್ದಾರೆ. ಜೊತೆಗೆ ಈ ಒಂದು ಸೆಕೆಂಡ್ ಮೆಕ್ಯಾನಿಸಮಲ್ಲಿ ಇನ್ಸ್ಟಿಟ್ಯೂಷನ್ಸು ಯಾವ ರೀತಿ ಅವರು ಜಾರಿಗೆ ತರ್ತಾರೆ ಅಂತ ಕೂಡ ನೋಡ್ತಾ ಇದ್ದೀವಿ, ಹೌದಲ್ವಾ? ಸಬ್ಸಿಕ್ವೆಂಟ್ agreements under the UNFCCC, such as the Kyoto Protocol and the Paris Agreement, have established additional institutions such as the Green Climate Fund, specialized climate change funds and technical committees. UNFCCCಯ ಒಳಗೇನೆ ಏನೇನಾಯಿತು, ಕ್ಯೋಟೋ ಪ್ರೋಟೋಕಾಲ್ ಆಯಿತು, ಪ್ಯಾರಿಸ್ ಅಗ್ರಿಮೆಂಟ್ ಕೂಡ ಆಯಿತು. ಈ ಎರಡು ಮಹತ್ತರ ಹೆಜ್ಜೆಗಳ ಜೊತೆಗೆ ಅಡಿಷನಲ್ ಇನ್ಸ್ಟಿಟ್ಯೂಷನ್ಸ್ ಆಗಿ ಇನ್ನು UNFCCCಯ ಕೆಳಗಡೆ ನೋಡಿ ಗ್ರೀನ್ ಕ್ಲೈಮೇಟ್ ಫಂಡ್ ಅಂತ ಕೂಡ ಇವರು ರಚನೆ ಮಾಡಿದ್ರು. ಜೊತೆಗೆ
ಕ್ಲೈಮೇಟ್ ಚೇಂಜ್ ಫಂಡ್ಸ್, ಸ್ಪೆಷಲೈಸ್ಡ್ ಕ್ಲೈಮೇಟ್ ಚೇಂಜ್ ಫಂಡ್ಸ್ ಕೂಡ ಇಲ್ಲಿ ರಚನೆ ಆಯಿತು. ಟೆಕ್ನಿಕಲ್ ಕಮಿಟೀಸ್ ಕೂಡ ಇಲ್ಲಿ ರಚನೆ ಆಗುತ್ತೆ. UNFCCCಯ ಒಂದು ಗುರಿಯನ್ನು ತಲುಪೋದಕ್ಕೆ ಯಾವ ರೀತಿ ಅವರು ಹೆಜ್ಜೆಗಳನ್ನ ಅಥವಾ ಯಾವ ರೀತಿ ಅವರು ಪ್ಲ್ಯಾನಿಂಗ್ನ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ದೀಸ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ದ ಟೆಕ್ನಿಕಲ್, advisory and financial advice to develop policies and guidance and support the implementation of the convention, the Kyoto Protocol and the Paris Agreement. ಈ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು, ಗ್ರೀನ್ ಕ್ಲೈಮೇಟ್ ಫಂಡ್ ಆಗಿರ್ಬೋದು, ಸ್ಪೆಷಲೈಸ್ಡ್ ಕ್ಲೈಮೇಟ್ ಚೇಂಜ್ ಫಂಡ್ ಆಗಿರ್ಬೋದು, ಟೆಕ್ನಿಕಲ್ ಕಮಿಟೀಸ್ ಆಗಿರ್ಬೋದು, ಈ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾ ಇದೆ ಇಲ್ಲಿ ಟೆಕ್ನಿಕಲ್ ಆಗಿ ಅಥವಾ ಏನು ಅಡ್ವೈಸರಿಯಾಗಿ ಏನು ಅಥವಾ ಫೈನಾನ್ಷಿಯಲ್ ಆಗಿ ಏನು ಅಡ್ವೈಸ್ಗಳು ಬೇಕಾಗಿರುತ್ತೆ, ಓಕೆನಾ. ಈ ಒಂದು ಪಾಲಿಸಿಗಳನ್ನ, ಈ ಒಂದು ಏನು ಕ್ಲೈಮೇಟ್ ಪಾಲಿಸಿಗಳನ್ನ ನಾವು ಹೇಗೆ ಡೆವಲಪ್ ಮಾಡಬೇಕು, ಅದಕ್ಕೆ ಯಾವ ರೀತಿ ತಾಂತ್ರಿಕ ಅಂಶಗಳು ಬೇಕು, ಮತ್ತು ಅಡ್ವೈಸ್ಗಳು, ಸಲಹೆ ಸೂಚನೆಗಳು ಯಾವ ರೀತಿ ಬೇಕು, ಹಣಕಾಸಿನ ಒಂದು ಸಹಾಯ ಹೇಗೆ ಬೇಕು, ಇವೆಲ್ಲವನ್ನು ಕೂಡ ಅದೇನು ಮಾಡುತ್ತೆ, ಈ ಇನ್ಸ್ಟಿಟ್ಯೂಷನ್ಸ್ಗಳು ಮ್ಯಾನೇಜ್ ಮಾಡ್ತಾ ಇದ್ದಾವೆ, ಸಪೋರ್ಟ್ ಮಾಡುತ್ತೆ, ಗೈಡ್ ಮಾಡ್ತವೆ. ಕನ್ವೆನ್ಷನ್ನು ಯಾವ ರೀತಿ ನಾವು ಇಂಪ್ಲಿಮೆಂಟ್ ಜಾರಿಗೆ ತರಬೇಕು ಅನ್ನೋದಕ್ಕೋಸ್ಕರ. ಸೊ ಈ ಒಂದು ಕಾರಣಗಳಿಗೇ ಕ್ಯೋಟೋ ಪ್ರೋಟೋಕಾಲು, ಪ್ಯಾರಿಸ್ ಅಗ್ರಿಮೆಂಟ್ ಎರಡನ್ನೂ ಕೂಡ ಅವರು ಜಾರಿಗೆ ಕೂಡ ತಂದಿದ್ದು. ಈಗ ಮೂರನೇ ಮೆಕ್ಯಾನಿಸಮ್ನ ನೋಡೋಣ. ಡಾಟಾ ಗ್ಯಾದರಿಂಗ್, ನಾಲೆಡ್ಜ್ ಬಿಲ್ಡಿಂಗ್ ಆ್ಯಂಡ್ ಕ್ಲಿಯರ್ ಕಮ್ಯುನಿಕೇಷನ್. UNFCCCಯ ಮೆಕ್ಯಾನಿಸಮ್ಸ್ ಅಂದರೆ ಏನು, ಅದು ಯಾವ ರೀತಿ ತನ್ನ ಕೆಲಸಗಳನ್ನು, ತನ್ನ ಗುರಿಯನ್ನು ಮುಟ್ಟೋದಕ್ಕೆ ಹೆಜ್ಜೆ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇರೋದಲ್ವಾ. ಈಗ ಅದರಲ್ಲಿ ಮೂರನೇ ಒಂದು ಮೆಕ್ಯಾನಿಸಮ್ ನೋಡೋದಾದರೆ, ಕಾರ್ಯವೈಖರಿ ಹೇಗಿದೆ ಅಂತ ನಾವು ನೋಡೋದಾದರೆ, ನಾಲೆಡ್ಜ್ ಬಿಲ್ಡಿಂಗ್ ಪ್ಲೇಸ್ ಅ ಹ್ಯೂಜ್ ರೋಲ್ ಇನ್ ದ UNFCCC process. Parties are required to gather and share data to build evidence, set goals and track progress on greenhouse gas reduction. UNFCCCನಲ್ಲಿ ನಾವು ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗೋದು ತುಂಬ ಅಗತ್ಯ ಆಗಿದೆ, ಹೌದಲ್ವಾ. ಸೊ ಇಲ್ಲಿ ಪಾರ್ಟಿಗಳಿಗೂ ಅಷ್ಟೇ, ಏನು ಸದಸ್ಯ ರಾಷ್ಟ್ರಗಳಿದ್ದಾವೆ ಇವು ಎಲ್ಲವಕ್ಕೂ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡೋದು, ಈಗ ವಾತಾವರಣದಲ್ಲಿ ಈ ರೀತಿಯ ಒಂದು ಬದಲಾವಣೆ ಆಗ್ತಿದೆ ಅನ್ನೋದಕ್ಕೆ ನಾವೊಂದು ಎವಿಡೆನ್ಸ್ನ, ಒಂದು ಸಾಕ್ಷಿಯನ್ನು ಅಲ್ಲಿ ಬಿಲ್ಡ್ ಮಾಡೋದು, ಗೋಲ್ಗಳನ್ನ ಸೆಟ್ ಮಾಡೋದು, ನಾವು ಯಾವ ಮಟ್ಟಿಗೆ ಅಲ್ಲಿ ಪ್ರಗತಿಯನ್ನು ಕಾಣ್ತಾ ಇದ್ದೀವಿ ಅನ್ನೋದನ್ನು ಟ್ರ್ಯಾಕ್ ಮಾಡೋದು, ಯಾವುದ್ರ ಬಗ್ಗೆ ಗ್ರೀನ್ ಹೌಸ್ ಗ್ಯಾಸ್ನ ನಾವು ಯಾವ ರೀತಿಯಲ್ಲಿ ಕಡಿಮೆ ಮಾಡ್ತಾ ಇದ್ದೀವಿ, ಯಾವ ರೀತಿ ಸುಧಾರಿಸ್ತಾ ಇದ್ದೀವಿ ಅಂತ ಎಲ್ಲದ್ರ ಬಗ್ಗೆನೂ ನಾವಿಲ್ಲಿ ತಿಳಿಸ್ಕೊಡ್ಬೇಕಲ್ವ ಪಾರ್ಟೀಸು. ಸೊ ಈ ಒಂದು ಕಾರಣಕ್ಕೂ ಕೂಡ ಇಲ್ಲಿ ನಾಲೆಡ್ಜ್ ಅನ್ನೋದು ಒಂದು, ಇಲ್ಲಿ ನಾಲೆಡ್ಜ್ ಬಿಲ್ಡಿಂಗ್ ಒಂದು ಮುಖ್ಯವಾದ ಪಾತ್ರನ ವಹಿಸುತ್ತೆ. ಡೆವಲಪ್ಡ್ ಕಂಟ್ರೀಸ್ must also submit detailed mitigation strategies and their expected outcomes. ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಇಲ್ಲಿ ಗೈಡೆನ್ಸ್ನ, ಅಸಿಸ್ಟೆನ್ಸ್ನ UNFCCC ನೀಡುತ್ತೆ. ಅದ್ರ ಜೊತೆಗೆ ಡೆವಲಪ್ ಆಗಿರ್ತಕ್ಕಂಥ ಕಂಟ್ರಿಗಳು ಕೂಡ ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಆಗಿ ಏನು ಮಾಡಬೇಕು, ಅವರ ಒಂದು ಔಟ್ಕಮ್ಗಳು, ಅವರು ಯಾವ ರೀತಿ ಇಲ್ಲಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದಾರೆ, ಏನೇನು ಅವ್ರ ಗೋಲ್ಸ್ನ ರೀಚ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಡೀಟೇಲ್ನ ಇಲ್ಲಿ ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾವ ಸ್ಟ್ರಾಟಜಿಗಳನ್ನ ಅವ್ರು ಬಳಸ್ತಾ ಇದ್ದಾರೆ ಅಂತ ತಿಳಿಸ್ಬೇಕಾಗುತ್ತೆ. ದಿಸ್ ಪ್ರೋಸೆಸ್ ಹ್ಯಾಸ್ ಬೀನ್ ಕ್ರೂಷಿಯಲ್ ಇನ್ ಬಿಲ್ಡಿಂಗ್ ಅ ರೋಬಸ್ಟ್ ಬಾಡಿ ಆಫ್ knowledge and scientific understanding of climate change and the impact of various mitigation strategies, which has helped inform subsequent policies and significant international agreements such as the Paris Agreement. ಇಲ್ಲಿ ನಾವು ನೋಡ್ತಾ ಇದ್ದೀವಲ್ವಾ, ಯಾವ ರೀತಿಯಾಗಿ ನಾವು ಒಂದು ನಾಲೆಡ್ಜ್ನ, ಸೈಂಟಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ನ, ಕ್ಲೈಮೇಟ್ ಚೇಂಜ್ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಅದ್ರ ಬಗ್ಗೆ ನಾವು ಜ್ಞಾನನ ಸಂಪಾದಿಸೋದಾಗಲಿ, ಯಾವ ಸ್ಟ್ರಾಟಜಿಗಳ ಮೂಲಕ ನಾವು ಇದನ್ನು ನಾವು ಸುಧಾರಿಸ್ಬೋದು ಅನ್ನೋದ್ರ ಬಗ್ಗೆ ಆಗಲಿ, ಈ ಎಲ್ಲ ರೀತಿಯ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಗ್ರಿಮೆಂಟ್ಗಳನ್ನ ನಾವಿಲ್ಲಿ ಮಾಡ್ಕೊಳ್ತೀವಿ. ಇದನ್ನು ಪ್ಯಾರಿಸ್ ಅಗ್ರಿಮೆಂಟಲ್ಲೂ ಕೂಡ ನಾವು ಇದೇ ವಿಷಯನ ನೋಡ್ತೀವಿ. ಪ್ಯಾರಿಸ್ ಅಗ್ರಿಮೆಂಟ್ ಕೂಡ ಇದೇ ಒಂದು ಒಪ್ಪಂದನೇ ಆಗಿರುತ್ತೆ. Public understanding and participation are also essential to achieving national and international transformation, and the convention requires to promote climate education, awareness and training to the public. ಇದೆಲ್ಲಗಳು ಬರೀ ಆ ರಾಷ್ಟ್ರಗಳ ಸದಸ್ಯರು ಏನಲ್ಲಿ ಹೋಗಿರ್ತಾರೆ, ಏನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು
ಕಂಟ್ರಿನ ರೆಪ್ರೆಸೆಂಟ್ ಮಾಡೋದಕ್ಕೆ ಹೋದಂತಹ ಒಬ್ಬರು ಅಥವಾ ಇಬ್ಬರು ಸದಸ್ಯರುಗಳು ಇವರೆಲ್ಲ ಒಂದು ಆ್ಯಕ್ಷನ್ ಪ್ಲ್ಯಾನ್ನ ರೆಡಿ ಮಾಡಿಕೊಂಡು ನಾವು ಜಾರಿಗೆ ತರೋಣ ಅಂತ ಹೇಳಿದ ತಕ್ಷಣ ಅದು ಆಗೋದಿಲ್ಲ. ಅದಕ್ಕೆ ಪಬ್ಲಿಕ್ ಕೂಡ ಸಹಾಯ ಮಾಡಬೇಕಾಗುತ್ತೆ. ಸಾರ್ವಜನಿಕರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಆ 198 ಸದಸ್ಯ ರಾಷ್ಟ್ರಗಳ ಎಲ್ಲ ಜನರು, ಎಲ್ಲ ಸಾರ್ವಜನಿಕರು ಈ ಒಂದು ಕ್ಲೈಮೇಟ್ ಚೇಂಜ್ ಅನ್ನೋ ಒಂದು ಪರಿಸ್ಥಿತಿಯನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಾವು ಕೂಡ ಅದರಲ್ಲಿ ಭಾಗಿಯಾಗಬೇಕು. ನಮ್ಮ ವಾತಾವರಣದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳು ಕೆಟ್ಟ ಪರಿಣಾಮ ಬೀರದೇ ಇರೋ ರೀತಿಯಲ್ಲಿ ನಾವು ನಮ್ಮ ವಾತಾವರಣ, ನಮ್ಮ ಕೈಯಲ್ಲಿ ಏನಾಗುತ್ತೆ ಅವುಗಳನ್ನ ನಾವು ಮಾಡೋದಕ್ಕೆ ಮುಂದಾಗಬೇಕು. ಈ ಒಂದು ಆ್ಯಕ್ಷನ್ ಪ್ಲ್ಯಾನಲ್ಲಿ ಪಾರ್ಟಿಸಿಪೇಷನ್ನ ಪಬ್ಲಿಕ್ ಕೂಡ ಮಾಡಬೇಕು. ಇದಕ್ಕೋಸ್ಕರ ಇಲ್ಲಿ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡಲಾಗುತ್ತೆ, ಕನ್ವೆನ್ಷನ್ನು ಕ್ಲೈಮೇಟ್ ಎಜುಕೇಷನ್, ಏನು ವಾತಾವರಣದ ಬಗ್ಗೆ ಶಿಕ್ಷಣವನ್ನು, ಅವೇರ್ನೆಸ್ನ, ಜಾಗೃತಿಯನ್ನು, ಜೊತೆಗೆ ಯಾವ ರೀತಿಯಲ್ಲಿ ನಾವು ಈ ಒಂದು ಕ್ಲೈಮೇಟ್ ಚೇಂಜನ್ನ ನಾವು ಏನು ಮಾಡಬೇಕು, ಕಾಂಬ್ಯಾಟ್ ಮಾಡಬೇಕು ಅನ್ನೋದಕ್ಕೆ ಟ್ರೈನಿಂಗ್ನ ಕೂಡ ಪಬ್ಲಿಕ್ಕಿಗೆ ಈ ಕನ್ವೆನ್ಷನ್ನು ನೀಡಬೇಕಾಗಿರುತ್ತೆ. ಹೌದಲ್ವಾ? ಕ್ಲೈಮೇಟ್ ಎಜುಕೇಷನ್, ಅವೇರ್ನೆಸ್, ಟ್ರೈನಿಂಗ್ ಟು ದ ಪೀಪಲ್. ಓಕೆನಾ? ಇದನ್ನೆಲ್ಲ ಪ್ರಮೋಟ್ ಮಾಡುತ್ತೆ UNFCCC. ಇನ್ನು ಇಂಪ್ಯಾಕ್ಟ್ ಆಫ್ UNFCCCನ ನೋಡೋಣ. UNFCCCಯಿಂದ ಏನಾಯಿತು, ಇಷ್ಟೆಲ್ಲ ಮಾಡಬೇಕು, ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು ಅಂತೆಲ್ಲ ನಾವು ನೋಡಿದ್ವಿ. ಯಾವ್ಯಾವ ರೀತಿ ಮಾತುಕತೆ ಆಯಿತು, ಏನೇನೆಲ್ಲ ಜಾರಿಗೆ ತಂದರು ಅಂತ. ಈಗ ಅದರಿಂದ ಏನು ಒಂದು ಪರಿಣಾಮ ಇದೆ ಅಂತ ನಾವು ನೋಡೋದಾದರೆ, ಫ್ರಮ್ ಇಟ್ಸ್ ಇನ್ಸೆಪ್ಷನ್ ಇನ್ 1992, the UNFCCC has led to the adoption of a number of subsequent agreements. It has spurred the development of key infrastructure and policies at the international and national levels that serve as cornerstones of today's climate action, including measuring and tracking and reporting emissions and impacts, generating knowledge and research, and building the capacity to address the cause and effects of climate ಚೇಂಜ್. ನೋಡಿ, 1992ರಲ್ಲಿ ಏನು UNFCCC ಇನ್ಸೆಪ್ಷನ್ ಆಯ್ತಲ್ವಾ, ಅಲ್ಲಿಂದ ಶುರುವಾಯ್ತಲ್ವಾ UNFCCC ಅನ್ನೋ ಒಂದು ಕನ್ವೆನ್ಷನು. ಈ ಒಂದು ಕನ್ವೆನ್ಷನು ನಿರಂತರವಾಗಿ ಹಲವಾರು ಅಗ್ರಿಮೆಂಟ್ಗಳನ್ನ ಮಾಡಿಕೊಂಡು ಅವನ್ನೆಲ್ಲ ಅಳವಡಿಸ್ಕೊಂಡು ತನ್ನ ಒಂದು ಕ್ಲೈಮೇಟ್ ಚೇಂಜ್ ಆ್ಯಕ್ಷನ್ನ ನಡೆಸ್ತಾ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ಹಲವಾರು ಇನ್ಫ್ರಾಸ್ಟ್ರಕ್ಚರ್ನ, ಮೂಲಭೂತ ಸೌಕರ್ಯಗಳನ್ನ ಅಥವಾ ನೀತಿ ನಿಯಮಗಳನ್ನ, ಪಾಲಿಸಿಗಳನ್ನ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀಡ್ತಾ ಬಂದಿದೆ. ಕ್ಲೈಮೇಟ್ ಆ್ಯಕ್ಷನ್ನ ನಾವು ಯಾವ ರೀತಿ ಇವತ್ತಿನ ದಿನದಲ್ಲಿ ನಾವು ಅದನ್ನು ಪ್ರಮುಖವಾಗಿ ಪರಿಗಣಿಸಿ ಅದರ ಬಗ್ಗೆ ಕಾರ್ಯಗಳನ್ನ ಮಾಡಬೇಕು ಅಂತ, ಜೊತೆಗೆ ಯಾವ ರೀತಿಯಲ್ಲಿ ಈ ಒಂದು ಕ್ಲೈಮೇಟ್ ಚೇಂಜು ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಅದನ್ನು ನಾವು ಹೇಗೆ ತಡೆಗಟ್ತಾ ಇದ್ದೀವಿ, ನಾವು ತಡೆಗಟ್ಟೋದ್ರಿಂದ ಏನು ನಮಗೆ ಉಪಯೋಗ ಆಗ್ತಾ ಇದೆ, ಸೊ ತಡೆಗಟ್ಟದೇ ಇಲ್ಲದೆ ಅಂಥ ಸಂದರ್ಭದಲ್ಲಿ ಏನು ಪರಿಣಾಮ ಬೀರುತ್ತೆ. ಸೊ ಇದನ್ನೆಲ್ಲ ಇಲ್ಲಿ ನಾಲೆಡ್ಜ್ನ ಅಥವಾ ಅದ್ರ ಜೊತೆಗೆ ಒಂದು ರಿಸರ್ಚ್ನ ಇದನ್ನೆಲ್ಲ ಇಲ್ಲಿ ಒದಗಿಸ್ತಾ ಇದ್ದಾರೆ UNFCCC ಅವರು. ಜೊತೆಗೆ ಕ್ಲೈಮೇಟ್ ಚೇಂಜಿಂದ ಆಗ್ತಕ್ಕಂಥ ಒಂದು ಪರಿಣಾಮಗಳನ್ನ ನಾವಿಲ್ಲಿ ಯಾವ ರೀತಿ ನಾವು ಸಮರ್ಥವಾಗಿ ಅಡ್ರೆಸ್ ಮಾಡ್ಬೋದು ಅನ್ನೋದನ್ನು ಕೂಡ UNFCCC ತಿಳಿಸ್ಕೊಡ್ತಾ ಇದೆ. ದ ಮೋಸ್ಟ್ ರೀಸೆಂಟ್ ಮೇಜರ್ ಡೆವಲಪ್ಮೆಂಟ್ ಇನ್ UN ಕ್ಲೈಮೇಟ್ ಚೇಂಜ್ ಅಜೆಂಡಾ ಹ್ಯಾಸ್ ಬೀನ್ ದ ಅಡಾಪ್ಷನ್ ಆಫ್ ದ Paris Agreement produced at the 21st session of the Conference of Parties, that is COP21 in 2015. ರೀಸೆಂಟ್ ಡೆವಲಪ್ಮೆಂಟ್ UNFCCC ನಾವು ನೋಡೋದಾದರೆ, ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಅದು ತನ್ನ 21ನೇ ಕಾಪ್ ಮೀಟಿಂಗಲ್ಲಿ, ಕಾನ್ಫರೆನ್ಸ್ ಆಫ್ ಮೀಟಿಂಗ್ಸ್ ಅಂತ ಏನು ಮೀಟಿಂಗ್ ನಡೆಯುತ್ತೆ ಅಂತ ಹೇಳಿದ್ನಲ್ವಾ, ಸೊ 21ನೇ ಮೀಟಿಂಗಲ್ಲಿ 2015ರಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ನ ಇಲ್ಲಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಅದ್ರ ಮೂಲಕ ಕ್ಲೈಮೇಟ್ ಚೇಂಜ್ ಬಗ್ಗೆನೂ ಕೆಲವೊಂದು ಮಹತ್ತರ ಒಂದು ಡಿಸಿಷನ್ಸ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ ಆ್ಯಂಡ್ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಇನ್ 2021 nations adopted the Glasgow Climate Pact, which aims to turn the 2020s into a decade of climate action and support. 2021ನೇ ಇಸುವಿನಲ್ಲಿ ರಾಷ್ಟ್ರಗಳು ಗ್ಲಾಸ್ಗೋ ಕ್ಲೈಮೇಟ್ ಪ್ಯಾಕ್ಟ್ನ ಅಂತಕ್ಕಂಥ ಒಂದು
ವಿಷಯವನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಏನು 2020ರಿಂದ 2030 ತನಕ ಏನು ಈ 10 ವರ್ಷಗಳ ಕಾಲ ಇದೆಯಲ್ವ, ಡಿಕೇಡು, ಈ ಒಂದು ಡಿಕೇಡ್ಗೆ ನಾವು ಕ್ಲೈಮೇಟ್ ಆ್ಯಕ್ಷನ್ನು ಮತ್ತು ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಡಿಕೇಡ್ನ ನಾವು ಬಳಸೋಣ ಅಂತೇಳ್ಬಿಟ್ಟು ಈ ಒಂದು ಗುರಿಯನ್ನು ಇಟ್ಕೊಂಡಂತಹ ಗ್ಲಾಸ್ಗೋ ಕ್ಲೈಮೇಟ್ ಪ್ಯಾಕ್ಟ್ನ ಇಲ್ಲಿ 2021ರಲ್ಲಿ ರಾಷ್ಟ್ರಗಳು ಅಳವಡಿಸ್ಕೊಳ್ತವೆ ಅಂತ ನೋಡ್ತಾ ಇದ್ದೀವಿ. ಸೊ ಪ್ಯಾರಿಸ್ ಅಗ್ರಿಮೆಂಟು, ಕ್ಯೋಟೋ ಪ್ರೋಟೋಕಾಲು ಮುಂದಿನ ತರಗತಿಗಳಲ್ಲಿ ನೋಡೋಣ. ಈ ಕ್ಲಾಸ್ನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.